ಮಾತಾಡೋಣ ಅಂತ ಬಂದ್ರೆ ಇಲ್ಲಿ ಎಲ್ಲ ಕೂಗ್ತವ್ರೆ. ಮಾತು ಮುಗಿಯೋರ್ಗು ಮಾತು ಏನು ಮಾತಾಡಕ್ಕಾಗಲ್ಲ. ಮುಗಿತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಒಂದು ಜಾತ್ರೆ ನಡೀತಿದೆ. ನರಸಿಂಹಸ್ವಾಮಿ ಅಂತ ಏನೋ ಅಂತಾರೆ, ನರಸಿಂಹ ರಥೋತ್ಸವ ಅಂತ ಏನೋ ಅಂತಾರೆ. ಅಲ್ಲಿಗೆ ಹೋಗ್ತಿದ್ದೀನಿ. ಪ್ರತಿ ವರ್ಷನೂ ನಾವು ಜಾತ್ರೆಗೆ ಹೋಗ್ತಾನೆ ಇರ್ತೀವಿ. ಬಟ್ ಈ ವರ್ಷ ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಇದೇ ಮೊದಲನೇ ವ್ಲಾಗ್. ಅಂದ್ರೆ ಈ ರಥೋತ್ಸವದು ಮೊದಲನೇ ವ್ಲಾಗ್. ಇದು ಮೊದಲನೇ ವ್ಲಾಗ್ ಅಂತ ಅಲ್ಲ, ವ್ಲಾಗ್ ಆಲ್ರೆಡಿ ರೆಡಿ ಆಗೈತೆ. ಸೊ ಇದು 2ನೇ ವ್ಲಾಗ್. ಸೊ ಅಲ್ಲಿಗೆ ಹೋಗೋಣ. ಆ ಊರ ಹೆಸರು ಬಂದು ಅಕ್ಕಿಯವಾಡು, ದಡದಳ್ಳಿ, ಮಂಡ್ಯ ಡಿಸ್ಟಿಕ್ ಅಲ್ಲಿರೋ ಕೇರ್ಪೇಟೆ ತಾಲೂಕು, ಅಕ್ಕಿಯವಾಡು ಹೋಬಳಿ, ದಡದಳ್ಳಿ ಗ್ರಾಮ. ಸೊ ಅಲ್ಲಿ ನಮ್ಮ ಫುಲ್ ನಮ್ಮ ಅಮ್ಮನ ಅಣ್ಣ ತಮ್ಮ ಅಪ್ಪ ಅಮ್ಮ ಓಲ್ ಫ್ಯಾಮಿಲಿನೇ ಅಲ್ಲಿದೆ. ನನ್ನ ಕಸಿನ್ಸ್ ಕೂಡ ಅಲ್ಲೇ ಇದ್ದಾರೆ. ಬೆಳಿಗ್ಗೆಯಿಂದನೂ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮೇಕಪ್ ಅಂತ ಏನಂತ ಅವೆಲ್ಲ ಮಾಡ್ಕೊಳ್ಳಲ್ಲ. ಸಿಂಪಲ್ ಆಗಿ ಹೋಗ್ತೀನಿ, ಸಿಂಪಲ್ ಆಗಿ ರೆಡಿ ಆಯ್ತೀನಿ. ಅಜ್ಜಿಗೆ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಸೊ ಗಾಯ್ಸ್, ಆಲ್ರೆಡಿ ಗಾಯ್ಸ್ ಅಲ್ಲೊಬ್ಳು ನಿಂತವಳೆ ನನ್ನ ತಂಗಿ. ಸೊ ಬನ್ನಿ ಹೋಗೋಣ. ಸಹಾರ ಅಂತ ಕೂಕೋತವ್ರೆ, ನೋಡ್ತವ್ರೆ. ಝೂಮ್ ಇನ್ನು ಝೂಮ್ ಔಟು. ನನಗೆ ಕನ್ಫ್ಯೂಸ್ ಆಗ್ತಿದೆ ಗೈಸ್. ಇದೆ ನಮ್ಮ ದೊಡ್ಡಮ್ಮ ಅವನ ಮನೆ. ಬನ್ನಿ ಫಸ್ಟ್ ನಮ್ಮ ಅಜ್ಜಿ ಮನೆ ಹತ್ರಕ್ಕೆ ಹೋಗೋಣ. ಇವರು ನಮ್ಮ ಮಾವ. ಹೋಗೋಣ. ಇದು ನಮ್ಮ ಅತ್ತೆ ಮನೆ. ಗೃಹಪ್ರವೇಶ ದಿನನೇ A to Z ವಿಡಿಯೋ ಮಾಡಿದ್ದೆ, ಬಟ್ ಆಗಲಿಲ್ಲ, ಸಿಗ್ತಾ ಇಲ್ಲ. ಹಂಸರತ್ತೆ ಮನೆ ಮೇಕ್ ಹೋಗೋಣ. ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ, ಪರವಾಗಿಲ್ಲ. ಭೂಮಿಕಾ ಮೇಡಮ್ ಅವ್ರು ಬಂದವ್ರೆ. ಸೊ ಹಂಸವೇಣಿ ಅವರು ಇದು ಒಂದು ರೂಮ್. ಇಲ್ಲಿ ನಮ್ಮ ಬ್ರದರ್ ಮಲ್ಕೋತಾರೆ. ಸೊ ಎಸ್, ಐ ಆಮ್ ಸೋ ಹ್ಯಾಪಿ. ಈಗ ನಾಳೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಇವತ್ತೇ ಕಂಟಿನ್ಯೂ ಆಗುತ್ತೆ. ಸಜೆಸ್ಟ್ ಮಾಡಿ ಗೈಸ್. ನೋಡಿ ಗೈಸ್, ನನ್ನ ತಂಗಿ ಡ್ಯಾನ್ಸ್ ಮಾಡ್ತಾವಳೆ. ಅಲ್ಲಿನೊಬ್ಳು ತಂಗಿ ಟ್ಯಾಬ್ ಇಟ್ಕೊಂಡು ಫೋನ್ ನೋಡ್ತಾವಳೆ. ಸೊ ಕಂಗ್ರ್ಯಾಚುಲೇಷನ್, 200 ರೂಪಾಯಿ ವಿನ್ ಆಗಿರೋದಕ್ಕೆ. ಲಾಗಲ್ಲಿದ್ಯಾ ಸಿಕ್ತಾಗಿರೋ, ನೋ ಪ್ರಾಬ್ಲಮ್, ಎಡಿಟ್ ಮಾಡ್ಕೊತೀನಿ, ತಲೆ ಕೆಸ್ಕೋಬೇಡ. ಹಾಯ್ ಭೂಮಿ. ಯಾವುದಕ್ಕೂ ಮುಖನೇ ಕಟ್ಟೆ ಬಿಟ್ಟಿರ್ತಾಳೆ. ಸ್ವಲ್ಪ ಕಲರ್ ಡಿಮ್ಮು, ಅಡ್ಜಸ್ಟ್ ಮಾಡ್ಕೊಬಿಡಿ. ಯಾರು ನನ್ನ? ನೋ, ಐ ಆಮ್ ನಾಟ್ ಕಲರ್ ಡಿಮ್. ನಾನು ಬ್ರೌನ್ ಕಲರ್. ಬ್ರೌನಿ ನಾನು. ನಾನು ಬ್ರೌನಿ. ಓಕೆ ಬನ್ನಿ ಗೈಸ್. ಬರ ಬಿಡು, ಏನೋ ತಿಂದಿದ್ದು ಬರ. ನಾನು ತರದಲ್ಲಿ ಈಗ ಹೊಟ್ಟೆ ಹಸಿದೈತೆ, ಕಾವು ಒಂದೈತೆ. ನನ್ಗುವೆ ಹಂಸವಿಣಿಗುವೆ. ನಮ್ಮ ಅತ್ತೆ ಇಲ್ಲ ಗೈಸ್, ನಮ್ಮ ಅತ್ತೆ ಇಲ್ಲ ಊಟ ಹಾಕೊಡಕ್ಕೆ. ಅದು ಬದುಕಿದೆ. ಇನ್ ಮುಂದೆ ಸ್ಟಾರ್ಟ್. ಇನ್ 3 ದಿನ 3 ಜನ ಕೋತಿ ತರ ಆಡೋದೆಯ. ಗಾಯ್ಸ್ ಮತ್ತೆ ಸಿಗ್ತೀನಿ, ಊಟ ಮಾಡಬೇಕು. ಬಾಯ್. ಸ್ಕೂಲಲ್ಲಿ ಇದ್ನಲ್ಲ ಆಗ ನೋಡಿ ಇವತ್ತು
ಸೊ ಬನ್ನಿ ಹೋಗೋಣ. ಸೊ ಇವಾಗ ನಾವು ಅಕ್ಕೆಬಳ್ಳಲ್ಲಿ ಹಳ್ಳಿ ಸುತ್ತಕ್ಕೆ ಹೋಗ್ತಿದ್ವಿ, ಹಳ್ಳಿ ಕಟ್ಟೆ ಸುತ್ತಕ್ಕೆ ಹೋಗ್ತಿದ್ವಿ. ಸೊ ಈ ತರ ಐತೆ ವ್ಯೂ, ಹಳ್ಳಿ ಕಟ್ಟೆ ವ್ಯೂ. ಇನ್ನು ನಾಳೆ ರಾತ್ರಿ ನೋಡ್ಬಿಟ್ರಂತೂ ಸಿದ್ಧ, ಯಾಕಂದ್ರೆ ಫುಲ್ ಈ ರೋಡ್ ಪೂರ್ತಿ ಜನ ತುಂಬ್ಕೊಬಿಟ್ಟಿರ್ತಾರೆ. ಈ ತರ ಇರುತ್ತೆ ಹಳ್ಳಿ ಕಟ್ಟೆ. ಕೆಬ್ಬಾಳ್ ದರ್ದಳ್ಳಿ ಹಳ್ಳಿ ಕಟ್ಟೆ. ಸರಿ ಬನ್ನಿ ಆಯ್ತು. ಈಗ ಮನೆಗೆ ಒಂದು ರೌಂಡ್ ಹಾಕೊಂಡು ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ ಒಂದು ಕಪ್ ಕಾಫಿ, ಟೀ ಲವರ್ ಅವರು ಟೀ ಕುಡ್ಬಿಟ್ಟು ಓದ್ಕೊಳಕ್ ಹೋಗ್ತಾರೆ. ಇನ್ನೊಂದು ತಿಂಗಳಲ್ಲಿ ಬೇಡ, ಇನ್ನೊಂದು ತಿಂಗಳಲ್ಲ, ಈ ನೆಕ್ಸ್ಟು 25 ಅವ್ರಿಗೆ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಐತೆ, ಸ್ಟಡಿ ಮಾಡ್ತಾರೆ. ಸೊ ಸ್ಟಡಿ ಮಾಡಕ್ ಹೋಗೋಣ. ಹೋಗ್ಬಿಟ್ಟು ಕಾಫಿ ಕುಡಿತೀನಲ್ಲ ಅದೊಂದು ಹಾಕ್ತೀನಿ. ಅಲ್ಲಿವರೆಗೂ ಬೈ. ಫೋನ್ ಮಾಡ್ಬಿಟ್ಟು ಇದಿದ್ದು ಓದ್ಕೋ ಅಂತ ಮೆಸೇಜ್ ಕಳ್ಸಿದ್ನಾ, ಅದಕ್ಕೆ ಥ್ಯಾಂಕ್ ಯು ಅಂತ ಫೋನ್ ಮಾಡಿ ಹೇಳ್ಬಿಟ್ಟ. ಒಂದು ಲೈಫಲ್ಲ ಥ್ಯಾಂಕ್ ಯು ಹೇಳಿದ, ಒಂದು ಥ್ಯಾಂಕ್ ಯು ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡ್ಬಂದಿದ್ದ. ಬರೀ ಥ್ಯಾಂಕ್ ಯು ಅಂದಿರೋದ್ನ. ಗಾಯ್ಸ್ ತಪ್ಪು ತಿಳ್ಕೊಬೇಡಿ, ಅವನು ಇವನು ಅಂತವ್ರೆ ಅಂದ ತಕ್ಷಣ ಅದು ಯಾರು ಇರ್ಬೋದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಮಾತಾಡ್ತಿದ್ಲಲ್ಲ ನನ್ನ ತಂಗಿ ಹಂಸವಿನಿ, ಅವ್ರ ಅಣ್ಣ ಪ್ರಜ್ವಲ್ ಅಂತ. ಅವನು ಈಗ ನೀಟ್ ಟ್ರೈನಿಂಗ್ ತಗೋತಿದ್ದಾನೆ, ನೀಟ್ ಎಕ್ಸಾಮ್ ಬರೋಕ್ಕೆ ಟ್ರೈನಿಂಗ್ ತಗೋತಿದ್ದಾನೆ. ಸೊ ಇವ್ರ ತಂಗಿ ಅವ್ನಿಗೆ ಸಜೆಷನ್ ಮಾಡ್ತಿದ್ಲಂತೆ, ಹಂಗೋದು ಹಿಂಗಿರು ಅಂತ. ಅದಕ್ಕೆ ಸರಿ ಆಯಿತು ಥ್ಯಾಂಕ್ ಯು ಅಂತ ಅನ್ನಂತೆ. ಅದು ಅಣ್ಣ ಥ್ಯಾಂಕ್ ಯು ಅಂತ ಎಲ್ಲರಿಗೂ ಬಂದೋಳಂತೆ. ಅದು ಆ ಖುಷಿನ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ತಿದ್ಲು ಅಷ್ಟೇ. ಅದನ್ನು ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ದ ಗೈಸ್. ಇನ್ನೂ ಪ್ಲಾನ್ ಮಾಡ್ತಿದ್ದೀವಿ ಮವ. ಪ್ಲಾನ್ಸ್ ಅಷ್ಟು ಸಾಗ್ಬಿಟ್ರೆ ಸಾಕೀಗ ನನಗೆ. ಅಪ್ಪ ಈಗ ಕ್ಲಾರಿಟಿ ಸಿಗ್ತೈತೆ ಅತ್ತೆ ಮುಖ. ಇವರು ನಮ್ಮತ್ತೆ. ಸೊ ನೋಡಿ ಕಾಫಿ ಕಳ್ಸ್ಕೊಡ್ತಾರೆ. ಮುದ್ದೆ ಎಷ್ಟು ತುಳೆ ಎಷ್ಟು. ಆ್ಯಕ್ಚುಲಿ ನಮ್ಮ ಅವ್ರ ಮನೇಲಿ ಒಂದು ಬ್ಲಾಗ್ ಮಾಡಬೇಕು ಅಂದರೆ ನೋಡಪ್ಪ 10th ಸೆಕೆಂಡ್ ವ್ಲಾಗ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಬಿಕಾಸ್ ಭಯ ಐತೆ ಮಾವ ಏನಾರು ಅಂತಾರೆ ಅಂತ. ಸೊ ಎಸ್ ಅಮ್ಮ ಬೆಳಿಗ್ಗೆ ರೆಡಿ ಆಗ್ಬಿಡ್ತೀನಿ ಅರ್ಜಿತ ವಿಡಿಯೋ ಮಾಡ್ತಾರೆ ಅಂತ. ಭೂಮಿನೂ ಕರ ಕಾಣಿಸ್ತವಳೆ, ಹಂಸನೂ ಕರ ಕಾಣಿಸ್ತವಳೆ, ಮಾವನೂ ಕರ ಕಾಣಿಸ್ತೈತೆ. ನಾವು ಓಕೆ ಓಕೆ ಓಕೆ. ಸೊ ಆ ದೇವ್ರ ದಯದಿಂದ ಬ್ಲಾಗ್ ಸಕ್ಸಸ್ ಆದರೆ ಸಾಕು ಅಂತ ಕೇಳ್ಕೊತೀನಿ. ನಾಳೆ ಸಿಗ್ತೀನಿ, ನಾಳೆ ಬೆಳಿಗ್ಗೆ ಸಿಗ್ತೀನಿ, ಇಲ್ಲ ನೈಟ್ ಸಿಗ್ತೀನಿ. ಅಲ್ಲಿವರೆಗೂ ಸೊ ಮತ್ತೆ ನಾವೆಲ್ಲ 2ನೇ ರೌಂಡಿಗೆ ಬಂದಿದ್ದೀವಿ. ಜಾಲಿ 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 ಅಲ್ಲಿ ನಮ್ಮೂರವರು. ಸೊ ನೋಡಿ ಗಾಯ್ಸ್, ಎಲ್ರೂ ಫುಲ್ಲು ಜಾತ್ರೆ ಹಳ್ಳಿ ಕಟ್ಟೆ ಎಲ್ಲ ಸುತ್ತಾಕೊಂಡು ಬಂದು ಈಗ ಕೂತ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಮಾತಾಡ್ಕೊಂಡು ನನ್ನ ಮೊದಲನೇ ವ್ಲಾಗ್ನೆಲ್ಲ ನೋಡಿಕೊಂಡು ಕೂತಿದ್ದೋ. ಈಗ ನನ್ನ ತಂಗಿ ಓದ್ಕೋತಾವಳೆ, ನಾಳೆ ಪ್ರಿಪ್ರೇಟ್ರಿ ಎಕ್ಸಾಮ್ ಐತಂತೆ, ಹಂಗಾಗಿ ಓದ್ಕೋತಾವಳೆ. ಅವಳಿಗೂ ನಿದ್ದೆ ಬದೈತೆ, ಬಟ್ ನಿದ್ದೆ ಮಾಡೋಕೆ ಆಯ್ತಾಯಿಲ್ಲ. ಓದ್ಕೊಳ್ಳಿ ಅವಳು. ಸೊ ನಾವು ನಾಳೆ ಬೆಳಗ್ಗೆ ಎಲ್ಲ ಅವ್ರವ್ರ ಪಾಡ ಸ್ವಲ್ಪ ಎಲ್ಲ ಟಯರ್ಡ್ ಆಗಿದ್ದಾರೆ, ನಾನು ಟಯರ್ಡ್ ಆಗಿದ್ದೀನಿ. ಸೊ ನಾಳೆ ನಾವು 3 ಜನನೂ ವಾಪಸ್ ಸಿಗ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆನ್ನೆ ಎಲ್ಲ ನೈಟು ನಿದ್ದೆನೇ ಇಲ್ಲ, ಫುಲ್ಲು ಮಾತಾಡ್ಕೊಂಡು ಮನಿಕೊಂಡು. ಅದೇ ಎಲ್ಲರೂ ಮಲಿಕೊಂಡ್ಬಿಟ್ರು, ಬಟ್ ನಮ್ಗೆ ಯಾಕೋ ನಾನು ತಗೊಂಡಿದ್ದು ಫಿಲ್ಲು ಯಾವ್ದು ದಿಂಬುದಂಗೆ ಇದಾಗಲಿಲ್ಲ, ಅಡ್ಜಸ್ಟ್ ಆಗಲಿಲ್ಲ. ಹೆಂಗೆ ಇಟ್ಕೊಂಡು ಮನಿಕೊಂಡ್ರು ನಿದ್ದೆನೇ ಬರಲಿಲ್ಲ ಕೊನೆ ಪಕ್ಷ.
ಯಾವ್ದೋ ಒಂದು ಟೈಮಲ್ಲಿ ಮನೆಕೊಂಡು ಗೆದ್ದಿದೀವಿ. ಈಗ 8:30 ಕರೆಕ್ಟ್ 8:30 ಗೆದ್ದಿದೀವಿ. ನಮ್ಮ ಅತ್ತೆ ಕಸ ತಗೊಂಡು ಕಸ ಹೋಯ್ತೈತೆ. ಮತ್ತೆ ಬೈತದೆ ಸುಮ್ಮನೆ ತರ ವಿಡಿಯೋ ಮಾಡಕ್ ಹೋಗ್ಬೇಡ, ಹೆಂಗೆ ಇರ್ತೀವಿ ಅಂತ. ಹೆಂಗೆ ಇದ್ದಾಗ ವಿಡಿಯೋ ಮಾಡಿದ್ರೆ ರಿಯಾಲಿಟಿ ಅಂತ ಅನ್ನೋದು ನಂಗೆ ಹಂಗೆ ಇಷ್ಟ. ಸೊ ಎಸ್, ಈಗ ನಾನು ಇವಳು ಒಂದು ಕಪ್ ಕಾಫಿ ಕೊಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಅತ್ತೆ ಮನೇಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಮನೇಲಿ ಮಾಡ್ತೀವಿ, ಇದು ನಮ್ಮ ಮನೇನೇ ಅಲ್ವಾ, ಮಾಡೋಣ ಬಿಡು ಪರವಾಗಿಲ್ಲ. ಸೊ ಮತ್ತೆ ನನ್ನ ತಂಗಿ, ನಮ್ಮ ಅತ್ತೆ ಮಗಳು ಇನ್ನೂ ಇಲ್ಲ ಕೈಯ. ನಮ್ಮ ಅತ್ತೆ ಮಗಳು ಎಕ್ಸಾಮ್ ಬರೆಯಕ್ಕೆ ಹೋಗೋಳೆ. ಬೆಳಿಗ್ಗೆ ಎದ್ದು ಪಾಪ ಅಲಾರಾಮ್ ಎಲ್ಲ ಇಡ್ಸ್ಕೊಂಡು ಅದೆಷ್ಟು ಗಂಟೆಗೆ ಇದ್ಲೋ ಗೊತ್ತಿಲ್ಲ, ನಮ್ಗೆ ಓದ್ಕೊಂಡು ಹೋಗೋಳೆ ಎಕ್ಸಾಮ್ ಆಗಿ ಬರ್ತೀನಿ ಅಂತ. ಚೆನ್ನಾಗಿ ಎಕ್ಸಾಮ್ ಬರ್ತಾಳೆ, ಗ್ಯಾರಂಟಿ. ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ವಾ, ಬರೀತಾಳೆ. ಅಲ್ಲಿವರೆಗೂ ಏಕೆ ನಾನು ಮರ್ತೇ ಹೋಗಿದ್ದೀನಿ. ಶೈಲಮ್ನವರೇ ನಿಜವಾಗ್ಲೂ ಮುಖ ಮಾಡ್ತಿಲ್ಲ. ವಿಶ್ ಹ್ಯಾಪಿ ಬರ್ತ್ಡೇ ಒಂದ್ಸರಿ ವಿಶ್ ಮಾಡಿದ್ದೀನಿ, ಆಯ್ತಾ? ಮತ್ತೆ ರೆಡಿ ಆಗ್ತಿರಲ್ಲ, ಮೇಕಪ್ ಮಾಡ್ಕೊತೀರಲ್ಲ, ಆಗ ಬಂದು ವಿಶ್ ಮಾಡ್ತೀನಿ. ಈಗೆಲ್ಲ ಮನೆ ಫುಲ್ಲು, ಮನೆ ಎಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾಳೆ ಇದು. ಪಾಪ ನಾವು ನಮ್ಮ ಅತ್ತೆ ಬಡಪಾಯಿ, ನಮ್ಮ ಅತ್ತೆಗೂ ಚೂರು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಹೋಗ್ಬಿಟ್ಟು ಕ್ಲೀನ್ ಮಾಡೋದ, ಏನೇನು ಕ್ಲೀನ್ ಮಾಡ್ತೀವಿ ಅನ್ನೋದು ಒಂಚೂರು ಗೊತ್ತಾಗ್ತೀನಿ. ಎಸ್, ಭೂಮಿ ಕ್ಲೀನ್ ಮಾಡ್ತಾಳೆ ರೂಮ್ನ, ರೂಮ್ನ ಕ್ಲೀನ್ ಮಾಡ್ತಾಳೆ. ಇವಳು ಇದು ಮುಗಿಸ್ಕೊಂಡು ಈ ರೂಮ್ ಮುಗಿಸ್ಕೊಂಡು ಬರ್ತಾಳೆ. ಅಲ್ಲಿವರೆಗೂ ನಾವು ನಮ್ಮ ಅತ್ತೆ ಫ್ರೈಡ್ ರೈಸ್ ಮಾಡು ಅಂತ ಹೇಳ್ಬಿಟ್ಟು ಹೋಗೋರೆ. ಸೊ ಬರೋಷ್ಟರಲ್ಲಿ ಫ್ರೈಡ್ ರೈಸ್ ಮಾಡೋಣ. ಗುರು ಐತೆ, ಸ್ಟಾರ್ಟ್ ಮಾಡ್ಬಿಡ್ತೀನಿ. ಡೌ ಮಾಡೋಣ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ನಾನು ಏನು ಮಾಡಿದ್ದೆ ಗೊತ್ತಾ, ಚಾರ್ಜ್ ಹಾಕಿದ್ದೀನಿ ಅರ್ಧ ಗಂಟೆ ಆದ್ಮೇಲೆ ಬಂದು ನೀವು ಸ್ವಿಚ್ ಹಾಕಿಲ್ಲ. ನೋಡೋಣ, ಗಮ್ಮಂದೈತೆ. ಚಿನ್ನದೇ ಗೈಸ್, 3 ಜನ ಇವ್ರೆ. ಆಂಜನೇಯ ಕರೆಕ್ಟಾಗಿ ಕಷ್ಟ ಬರ್ಲಿ ಅಂತ ಕೇಳ್ಕೊತೀನಿ. ಹೆಂಗ್ ನಿನ್ಕೊಂಡ್ರೆ ಹಿಡ್ಸಂಗಿಲ್ಲ ಒಂದ್ಸಲ ಸ್ಟವ್. ಗೈಸ್ ಕೊಳಕಿರು ಚೆನ್ನಾಗಿಲ್ವಾ ಗೈಸ್? ನೋಡಿ ಗೈಸ್, ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಸ್ವಲ್ಪ ಇಟ್ಟದೆ ಒಂದಡಿ ನೀಟಾಗಿ ಕಲಿಸ್ಕೋಬೇಕು. ಇದು ನನಗೆ, ಭೂಮಿಗೆ, ಶೈಲತೆಗೆ, ನಟ್ಮೂಮಿಗೆ 4 ಜನಕ್ಕೂ ಬೇಕು. ಮಿಕ್ಕಂಡ್ರೆ ಅಂಶಗೆ, ಇಲ್ಲಾಂದ್ರೆ ನಮ್ಗೆ. ಸೊ ರುಚಿ ಆದಷ್ಟು ಕಮ್ಮಿ ಹಾಕೊಳ್ಳಿ. ಯಾಕೆ ಅಂತಂದ್ರೆ ರುಚಿ ಕಮ್ಮಿ ಇದ್ರೆ ಮತ್ತೆ ಹಾಕೊಂಡು ತಿನ್ಬೋದು. ಅದೇ ರುಚಿ ಜಾಸ್ತಿ ಇದ್ರೆ ಸುಮ್ಮನೆ ವೇಸ್ಟಾ. ಗೈಸ್ ನೋಡಿ, ಅಕ್ಕ ರಾಣಿಯವರು ಓದಿ ಒಂದು ವಾರದಿಂದ ಸ್ನಾನ ಮಾಡಿಲ್ಲ. ಇವಾಗ ನಾಳೆ ಜಾತ್ರೆ ಅಂತ ಇವಾಗ ಸ್ನಾನ ಮಾಡ್ತವ್ರೆ. ಸ್ನಾನ ಮಾಡಕ್ ಹೋಗ್ತವ್ರೆ. ಬಂದ್ರೆ ತುಂಬಾ ಸುತ್ತಿ ಈಗೆಲ್ಲ ಸುಸ್ತಾಗಿ ಮನೆ ಕಣವ್ರೆ. ಮತ್ತೆ ನಾಳೆ ಸಿಗ್ತೀವಿ ಬೆಳಿಗ್ಗೆ. ಅಲ್ಲಿವರೆಗೂ ಟೇಕ್ ಕೇರ್ ಇದ್ದಾರೆ. ಸೊ ಎಸ್, ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಜಾತ್ರೆ ಬರೀ ಜಾತ್ರೆಗೆ ಹೋಗ್ತಿರೋದು, ದೇವಸ್ಥಾನಕ್ಕೆ ಹೋಗ್ತಾನೆ. ಪ್ರತಿ ವರ್ಷನೂ ದೇವಸ್ಥಾನಕ್ಕೆ ಹೋಗಿ ತೇರು ಎಳೆಯೋವರೆಗೂ ನನ್ನ ಮನೆಗೆ ಬರ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಮಿಸ್ ಮಾಡ್ಕೊಬಿಟ್ಟೆ ಬೇಕು ಅಂತಾನೆ. ಜಾತ್ರೆಯಲ್ಲಿ ಏನೇನು ತಗೋತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನೇನೋ ತಗೋಬೇಕು,
ಎಲ್ಲರಿಗೂ ತಗೋಬೇಕು ಅಂತ ಪ್ಲ್ಯಾನಲ್ಲಿ ಆಗಿದ್ದೀನಿ. ಸೊ ತಗೊಂಡು ಒಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ಜಾತ್ರೆ ಒಳಗಡೆ ಸಿಗ್ತೀನಿ. ಓಕೆ ಬಾಯ್. ನಂಗೆ ಪ್ರಜ್ಜುನು ಮರೆಯಲ್ಲ, ನಿಂದು ನಾನು ಯಾರು ಮರೆಯಲ್ಲ, ಟೋಟಲಾಗಿ ಹಂಸು ಮರೆಯಲ್ಲ, ಪ್ರಜ್ಜುನು ಮರೆಯಲ್ಲ. ಮೊದಲಿನ ಏನೋ ಯೋಚಿಸ್ತಾಳೆ. ಗೈಸ್ ದೇವಸ್ಥಾನ ಇದೆ, ಅಲ್ಲೊಂದು ದೇವಸ್ಥಾನ ಐತೆ. ಇನ್ನು ಒಳಗಡೆ ಹೋಗ್ಬೇಕು, ಸ್ವಲ್ಪ ರಶ್ ಆಗೈತೆ. ಆಮೇಲೆ ನನಗೆ ಬೇಕಾಗಿರೋ ಒಬ್ರು ಬರಬೇಕು, ಹಾಗಾಗಿ ವೆಯ್ಟ್ ನನ್ನ ತಮ್ಮ ಏನೇನೋ ಹೋಗ್ಬೇಡಿ. ಶಿ ಇಸ್ ವೆರಿ ಸಿಂಗಲ್. ಪ್ಯೂರ್ ಸಿಂಗಲ್. ಬನ್ನಿ ಗೈಸ್ ಎಲ್ಲ ಈಗ ದೇವಸ್ಥಾನಕ್ಕೆ ಒಳಗೆ ಹೋಗೋದ. ಹಾಕ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ, ಒಳ್ಳೆ ಮನ್ಸಿದ್ರೆ ಸಾಕು. ಈ ಥರ ಇದೆ ವಿಡಿಯೋ ಅಂತಿದ್ದೀನಿ ದೇವಸ್ಥಾನ. ಇನ್ನೊಂದ್ಸತಿ ತುಂಬಾ ರಶ್ ಇದ್ರು ಮಾತ್ರ ದೇವಸ್ಥಾನದಲ್ಲಿ ಮಾತ್ರ ತುಂಬಾ ಟಯರ್ಡ್ ಆದವು. ಆ್ಯಂಡ್ ತುಂಬಾ ಖುಷಿ ಆಯಿತು ಕೂಡ. ನಮ್ಮೂರ ಜಾತ್ರೆ ಆಗಿರ್ಬೋದು, ನಮ್ಮ ಅಜ್ಜಿ ಊರ ಜಾತ್ರೆ ಆಗಿರ್ಬೋದು, ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಇದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಜನ ಏನು ಅಂದ್ಕೊಂಡ್ರು ಏನೋ ಅಂತ ಏನೋ ಅಂದ್ಕೊಳ್ತಾನೆ ನಾನು ಬ್ಲಾಗ್ ಮಾಡ್ಕೊಂಡು ಡೇ ಕಂಪ್ಲೀಟ್ ಮಾಡಿದೆ. ತುಂಬ ಖುಷಿ ಆಯಿತು ಮಾತ್ರ. ಗುಡ್ ಎಕ್ಸ್ಪೀರಿಯೆನ್ಸ್. ಜನ ಏನು ಅನ್ಕೋತಾರೋ ಅಂತ ಭಯ ಇರುತ್ತೆ ಅಷ್ಟೇ. ಎಲ್ಲಾರ್ಗು ನಾನೇ ಮಾಡ್ತಿದ್ದೀನಿ, ನಾನು ಯಾರು ಆಲ್ರೆಡಿ ಒಂದ್ಸತಿ ಮಾಡಿದ್ದೀನಿ. ಸೊ ಹಾಯ್ ಗಾಯ್ಸ್, ವಿಡಿಯೋನಿ ತುಂಬ ಸುಸ್ತಾಗ್ತಿದೆ. ಈಗ ಜಾತ್ರೆಯಿಂದ ಬಂದು ಮನೆಗೆ ತುಂಬ ಸುಸ್ತಾಗಿದ್ದು, ಟೀ ಕುಡಿದು. ಆ್ಯಂಡ್ ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣಿಸಿದ್ದೀನಿ ಇವತ್ತು ನಾನು. ಓ ಮೈ ಗಾಡ್ ಇಲ್ಲಿ ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದು, ಬಂದಮೇಲೆ ಅದಕ್ಕಿಂತ ಡಬಲ್ ಆಗಿ ಕಾಣಿಸ್ತಾ ಇದ್ದೀನಿ. ಕಾಲೆಲ್ಲ ನೈತೈತೆ. ಈಗ ಬಂದು ಎಲ್ಲ ಟೀ ಕುಡ್ತಿದ್ದೀವಿ. ಸೊ ಬನ್ನಿ ನಾನು ಏನೇನು ಪರ್ಚೇಸ್ ಮಾಡ್ದೋ, ಯಾರ್ಯಾರಿಗೆ ಪರ್ಚೇಸ್ ಮಾಡ್ದೋ ಅಂತ ತೋರಿಸ್ತೀನಿ. ಓಕೆ, ಹಿಂಗಿರಲಿ ಡ್ರೆಸ್ ಈ ಥರ ವಿಡಿಯೋ ಮಾಡಬೇಕಿತ್ತು, ಮಾಡಲಿಲ್ಲ. ಬನ್ನಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ನೋಡೋಣ. ಗೈಸ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಏನಿದು ಕಡಲೆ ಸೊಪ್ಪೆಲ್ಲ ತಂದು ಎಲ್ಲ ತಿಂದು ಹರಗಿದ್ದೀವಿ. ನಾವೇನೇನು ತಗೊಂಡು ಅಂತ ತೋರಿಸ್ತೀನಿ ಬನ್ನಿ. ಮಾಡು ಆಯ್ತಾ? ಅದೇ ಇದಾಯ್ತು ಗೈಸ್. ಇದು ಪ್ರಜ್ಜು, ದಿಸ್ ಇಸ್ ಫಾರ್ ಯು. ರಂಜು, ದಿಸ್ ಇಸ್ ಫಾರ್ ಯು. ಅರ್ಷಿತ್ ಮೇಲೆ ಕ್ರಶ್ ಆಯ್ತು, ಚೆನ್ನಾಗಿ ಕಾಣಿಸ್ತಾಳೆ. ಇದು ಅಲ್ಲೇ ಅರ್ಷಿತಾ, ದಿಸ್ ಇಸ್ ಫಾರ್ ಯು ಅರ್ಷಿತಾ. ನೀನು ಯಾಕಂತಿಡು. ಹಂಸು, ಇದು ಹಂಸಿಗೆ. ನನಗೆ ಎಲ್ಲರಿಗೂ ತಗೊಟ್ಬಿಟ್ಟೆ. ನನಗೆ ಹಂಸು ಹಂಸಿಗೆ ತಗೊಂಡಿಲ್ಲ, ದುಡ್ಡಿಲ್ಲ ಅಲ್ಲಿಗೆಂದ್ರು. ಆಮೇಲೆ ಕೊನೆಗೆ ನನ್ನ ತಮ್ಮನ ಹತ್ರ ಇಸ್ಕೊಂಡು ತಗೊಟ್ಟಿದ್ದೀನಿ. 50 ರೂಪಾಯಿ ಒಂದಲ್ಲ ಜೊತೆ. ನಾವು ಅಂತ ಸಾವುಕಾರ ಮುಂದೆ ಎಲ್ಲ. ಇದು ಗೈಸ್, ಇದು ನಮ್ಮ ಮೇಲೆ ಹೇಳ್ತೀನಿ ಏನು ಅಂತ, ಸ್ವಲ್ಪ ಎಮೋಷನಲ್. ಭೂಮಿಕಾ ತಗೊಂಡಿರೋದು. ಇದು ಹಂಸು ಕೊಡ್ಸಿರೋದು. ಇದು ಬಂದು 50 ರೂಪೀಸ್. ಇದು ನಾನು ಭೂಮಿಕಾ ಕೊಡ್ಸಿರೋದು. ಇದು ಬಂದು 50 ರೂಪೀಸ್ ಆಯ್ತಾ. ಇದು ಹಂಸಿಗೆ ಸೇಮ್ ಕಲರ್ ಚೇಂಜ್, ಸೇಮು ಸ್ಟೋನ್ ಚೇಂಜ್, ಸ್ವಲ್ಪ ಸ್ಟೋನ್ ಚೇಂಜ್, ಎಲ್ಲ ಸೇಮ್ ಆಯ್ತಾ. ಹಂಸು ಫ್ರೆಂಡ್ಗೆ ಎಲ್ಲ ಬರೀ ಹಂಸು ಫ್ರೆಂಡ್ಗೆ ಐತೆ ಅಲ್ವಾ. ಫ್ರೆಂಡ್ಗೆ ಆಯ್ತಾ. ಅದೇನು ಹೇಳ್ತಿದ್ರೆ ಅಂದ್ರೆ ನಮ್ಗೆ ಮಜಾ ಇರಲ್ಲ, ಬೇರೆ ಫ್ರೆಂಡ್ಸಿಗೆ ಕೊಟ್ರು ಖುಷಿ ನೆಮ್ಮದಿ ಜಾಸ್ತಿನೇ ಆಗುತ್ತೆ. ನಾನು ತಗೊಳ್ಳೋಣ ಅಂತಾನೆ ಯೋಚನೆ ಮಾಡಿದೆ. ಆದರೆ ನಮ್ಮ ಬೇಕ್ರಿ ಪಕ್ಕ, ನಮ್ಮ ಶಾಪ್ ಪಕ್ಕ ಇನ್ನೊಂದು ಶಾಪ್ ಐತೆ. ಆಂಟಿ ಅವ್ರ ಮಕ್ಕಳು ಈಗ ರೀಸೆಂಟಾಗಿ ಒಂದು 8 ಮಂತ್ಸಲ್ಲಿ ತೀರೋದ್ರು. ಹಾಗೆ 20 ಇಯರ್ಸ್ ಹುಡುಗಿ ಅದು ಹ್ಯಾಂಗ್ ಮಾಡ್ಕೊಂಡು ತೀರೋದ್ರು ಗೈಸ್. ಸೊ ಇನ್ನೊಬ್ಳು ಮಗಳಿದ್ದಾಳೆ, ಅಂದರೆ ಅವಳ ಸ್ವಂತ ಅಕ್ಕ. ಅವಳು ಇದನ್ನು ಹಾಕತ್ತಾಳೆ ಅಂತೆ ಜಾಸ್ತಿ. ಸೊ ಅವತ್ತೊಂದಿನ ಹೋಗಿ ನಿಂತು ಮಾತಾಡಬೇಕಾದ್ರೆ ನನ್ನ ಮಗಳು ಈ ಥರ ಆಗ್ತಾಳೆ ಅಂತ ಎಲ್ಲ ಹೇಳಿದರು. ಅದಕ್ಕೆ ಗೊತ್ತಿರದಂಗೆ ತಗೊಂಡಿದ್ದೀನಿ. ಇದು ಹೋಗಿ ಕೊಡ್ತೀನಿ ಗೈಸ್. ಖುಷಿ ಪಡ್ಡಿ ನಾನು ಅವ್ರ ಮಗಳು ತಗೊಂಡೆ ಅಂತ ಥರ ಅಂತ ಅಂದ್ಕೊಂಡು ಕೊಡ್ತೀನಿ. ಖುಷಿ ಆಯಿತು.
ಇದು 30 ರೂಪಾಯಿಗೆ. ಸ್ವಲ್ಪ ಹೊಟ್ಟೆ ಉರಿತು. ಈ ಸಣ್ಣಕ್ಕೆ 30 ರೂಪಾಯಿ ಕೊಡಬೇಕು, ಸ್ವಲ್ಪ ಹೊಟ್ಟೆ ಉರಿತದೆ, ಸ್ವಲ್ಪ ಹೊಟ್ಟೆ ಆಯಿತಾ. ಮಣಿ ಅಷ್ಟೇ. ಓಕೆ, ಇದು ನನ್ನ ಹತ್ರನೂ ಇದೆ, ಅದಕ್ಕೆ ನಾನು ತಗೊಳ್ಳಿಲ್ಲ, ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ. ಇದು ಮಾತ್ರ ಇಷ್ಟೊಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದೆ. ಕಣ್ಣು ಮುಚ್ಕೊಂಡು ನೋಡ್ಬೋದು ಗೈಸ್. ಇದಕ್ಕೆ ಎಷ್ಟೇ 50. 2 ಸೇರಿಸಿ 50 ರೂಪಾಯಿ. ಮಾತ್ರ ಸೈಕಾಗೈತೆ. ಪಾಪ ಅಜ್ಜಿ ಬೆಳ್ಳಿ ಚೈನು ಈ ಥರ ಬರಲ್ಲ, ಹಂಗೈತೆ ಮಾತ್ರ. ಒಂದು ನನಗೆ, ಒಂದು ನನ್ನ ತಂಗಿಗೆ, ಇದು ಅವಳಿಗೆ, ಇದು ನನಗೆ. ಜಾಸ್ತಿನ ತಗೊಳ್ಳಿಲ್ಲ. ಚೆನ್ನಾಗೈತೆ. ಇದನ್ನು ಕೈ ಮಾಡಿಸ್ಕೊಂಡೆ, ಅಲ್ಲೇ ಕೂತಿ ಮಾಡಿಸ್ಕೊಟ್ರು ಗೈಸ್. ಆ ಅಜ್ಜಿ ಮಾತ್ರ ಮಾಡ್ಬೇಕಾದ್ರೆ ನನಗೆ ಎಲ್ಲರಿಗೂ ಹೊಟ್ಟೆ ಹೊಡೆದೈತೆ ಮಾತ್ರ. ಚೆನ್ನಾಗಿ ಮಾಡಿಕೊಟ್ರು ನೆಮ್ಮದಿಯಾಗಿ. ಇದಕ್ಕೆ 50 ರೂಪೀಸ್ ಗೈಸ್, 2 ಸೇರಿಸಿ. ನಮ್ಮ ವಂಶವೇಣಿ ಭೂಮಿಕನ್ ತಮ್ಮ ಆಕಾಶಕ್ಕೆ ಕೊಡ್ಸಿರೋದು ಆಯ್ತಾ. ನನಗೆ ಹೆಸರು ಹೇಳ್ಕೊತಿದ್ದೀನಿ, ಅವರೆಲ್ಲ ನನ್ನ ಕಸಿನ್ಸು ಆಯ್ತಾ, ಎಲ್ಲ ನನ್ನ ಅತ್ತೆ ಮಾವ ಮಕ್ಕಳು. ಆಕಾಶ್, ದಿಸ್ ಇಸ್ ಫಾರ್ ಯು. ಮಿಸ್ ಯು. ಅದಕ್ಕೆ 100 ರೂಪಾಯಿ ಅಷ್ಟೆ. ಚೆನ್ನಾಗೈತೆ. ಒಂಥರ ರೆಟ್ರೋ ಸ್ಟೈಲಲ್ಲಿ ಹೆಂಗಿರ್ತದೆ ಆ ಥರ ಚೆನ್ನಾಗೈತೆ. ಇದಕ್ಕೆ 100 ರೂಪಾಯಿ ಕೊಡ್ಬೋದು. ಇದು ಭೂಮಿಕಾ ಅವ್ರ ಅಮ್ಮನಿಗೆ ತಗೊಂಡಿರೋದು ಆಯಿತಾ. ಇಷ್ಟೇ ಗಾಯ್ಸ್, ಇನ್ನೇನಿಲ್ಲ. ಸೊ ಇಷ್ಟೇ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲೇಬೇಕು ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ವೆರಿ ಗುಡ್ ನೈಟ್.